Hi, hello, namaste. Once again, welcome back to my channel Social Waves. Dear students, ಇವತ್ತಿನ ಈ ವಿಡಿಯೋದಲ್ಲಿ BA ಥರ್ಡ್ ಸೆಮಿಸ್ಟರ್ನಲ್ಲಿ ಸೋಷಿಯಾಲಜಿ ಆಪ್ಷನಲ್ ಪಡೆದಂಥ ವಿದ್ಯಾರ್ಥಿಗಳಿಗಾಗಿ ಮತ್ತೊಂದು ಹೊಸ ಟಾಪಿಕ್ನೊಂದಿಗೆ ಬಂದಿದ್ದೇನೆ. ದಟ್ ಈಸ್ ಕಾಂಪೊಸಿಷನ್ ಆಫ್ ಇಂಡಿಯನ್ ಸೊಸೈಟಿ, ಭಾರತೀಯ ಸಮಾಜದ ಸಂಯೋಜನೆ. ವಿದ್ಯಾರ್ಥಿಗಳೇ, ನಿಮ್ಮ ಮೊದಲನೆಯ ಚಾಪ್ಟರಲ್ಲಿರುವಂತಹ ಮತ್ತೊಂದು ಹೊಸ ಟಾಪಿಕ್ ಇದು, ಭಾರತೀಯ ಸಮಾಜದ ರಚನೆ ಅಥವಾ ಸಂಯೋಜನೆ. ಯು ಹ್ಯಾವ್ ಟು ಸ್ಟಡಿ ಅಬೌಟ್ composition of Indian society. So come, let us have a look. Let us study about the introduction. Indian society is one of the most diverse and complex societies in the world. This diversity is not only a source of richness but also a challenge for social harmony and national integration. As all of you know, dear students, Indian society is one of the most diverse society in the world. That is, unity in diversity is the salient feature of Indian society. ವಿದ್ಯಾರ್ಥಿಗಳೇ, ಭಾರತೀಯ ಸಮಾಜವು ಜಗತ್ತಿನಲ್ಲಿಯೇ ವೈವಿಧ್ಯಮಯವಾದ ಮತ್ತು ಸಂಕೀರ್ಣವಾದಂತಹ ಸಮಾಜವಾಗಿದೆ. ಈ ವೈವಿಧ್ಯತೆಯು ಭಾರತೀಯ ಸಂಸ್ಕೃತಿಯ ಶ್ರೀಮಂತಿಕೆಗೆ ಕಾರಣವಾಗಿದ್ದಂತೂ ನಿಜ. ಅದರ ಜೊತೆಗೆ ಅಲ್ಲಿಯ ಸಾಮಾಜಿಕ ಐಕ್ಯತೆ ಮತ್ತು ರಾಷ್ಟ್ರೀಯ ಭಾವೈಕ್ಯತೆಗೆ ಒಂದು ಸವಾಲಾಗಿದೆ ಅಂತ ಹೇಳ್ತಾರೆ ತಜ್ಞರು. ಐಕ್ಯತೆಯನ್ನು ಸಾಧಿಸುವಲ್ಲಿ ಒಂದು ಸವಾಲಾಗಿ ಪರಿಣಮಿಸ್ತಾ ಇದೆ ಈ ಒಂದು ವೈವಿಧ್ಯತೆ, ಭಾರತೀಯ ಸಮಾಜದ ವೈವಿಧ್ಯತೆ. The social structure of Indian society is influenced by factors such as religion, caste, class, family, tribe, and rural-urban differences, making it a vibrant and dynamic society. ಭಾರತೀಯ ಸಾಮಾಜಿಕ ರಚನೆಯು ಯಾವ್ಯಾವುದರಿಂದ ಕೂಡಿದೆ ಅಂದರೆ ಧರ್ಮ, ವಿವಿಧ ಧರ್ಮಗಳು, ಜಾತಿ ವ್ಯವಸ್ಥೆ, ವರ್ಗ ವ್ಯವಸ್ಥೆ, ಕುಟುಂಬ, ವಿಶಿಷ್ಟವಾದಂತಹ ಕುಟುಂಬ ವ್ಯವಸ್ಥೆ, ಆದಿವಾಸಿ ಸಮುದಾಯಗಳು, ಗ್ರಾಮೀಣ ಮತ್ತು ನಗರ ಸಮುದಾಯಗಳ ಅಂತರ ಮೊದಲಾದವುಗಳನ್ನು ಒಳಗೊಂಡಿದೆ. ಅಂದರೆ ರಚನೆಯಲ್ಲಿ ನೀವು ಏನೇನು ಕಲೀಲಿಕ್ಕಿದೆ ಅನ್ನೋದು. Despite these variations, the idea of unity in diversity continues to define the essence of the social life in India. ಈ ಎಲ್ಲ ವೈವಿಧ್ಯತೆಗಳ ನಡುವೆಯೂ ಸಹ ವಿವಿಧತೆಯಲ್ಲಿ ಏಕತೆಯು ನಮ್ಮ ಸಮಾಜದ ವಿವಿಧ ಲಕ್ಷಣವಾಗಿದೆ. ಸಾಮಾನ್ಯವಾಗಿ ಭಾರತೀಯ ಸಮಾಜವನ್ನು ಗುರುತಿಸುವುದೇ ಅದರ ವಿಶಿಷ್ಟ ಲಕ್ಷಣ ವಿವಿಧತೆಯಲ್ಲಿ ಏಕತೆಯಿಂದಾಗಿ. ಅಂದರೆ ಇಷ್ಟೆಲ್ಲ ವೈವಿಧ್ಯತೆ ಇದ್ದರೂ ಕೂಡ ವಿವಿಧ ಧರ್ಮಗಳ ಜನರು, ವಿವಿಧ ಜಾತಿ ಭಾಷೆಗಳನ್ನು ಮಾತನಾಡುವಂತಹ ಜನರು, ಗ್ರಾಮೀಣ, ನಗರ ಹಾಗೂ ಆದಿವಾಸಿ ಸಮುದಾಯಗಳ ಜನರು ಭಾರತ ದೇಶದಲ್ಲಿ ಒಟ್ಟಾಗಿ ವಾಸ ಮಾಡ್ತಾ ಇದ್ದರೂ ಕೂಡ ಎಲ್ಲರಲ್ಲಿಯೂ ಕೂಡ ಒಂದು ಐಕ್ಯತೆ ಇದೆ, ಒಕ್ಕಟ್ಟಿದೆ. ಇದೇ ಭಾರತೀಯ ಸಮಾಜದ ವಿಶಿಷ್ಟ ಲಕ್ಷಣ ಅಂತ ಹೇಳ್ತಾರೆ ತಜ್ಞರು. Okay, let us study about the composition of Indian society. So you have to study different composition of Indian society. Andre Indian society comprises of many variants, many things. So you have to study one by one. ಭಾರತೀಯ ಸಮಾಜವು ವಿವಿಧ ವಿಷಯಗಳನ್ನು ಒಳಗೊಂಡಿದೆ, ವಿವಿಧ ರೀತಿಯ ಸಂಯೋಜನೆಯನ್ನು ಒಳಗೊಂಡಿದೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಾಪ್ಯುಲೇಷನ್ ಆ್ಯಂಡ್ ಸೆಕ್ಸ್ ಕಾಂಪೊಸಿಷನ್ ಆಫ್ ಇಂಡಿಯನ್ ಸೊಸೈಟಿ, ಭಾರತೀಯ ಸಮಾಜದ ಜನಸಂಖ್ಯೆ ಮತ್ತು ಲಿಂಗ ಸಂಯೋಜನೆಯ ಬಗ್ಗೆ ಅಧ್ಯಯನ ಮಾಡೋಣ. India has total of 33 million square kilometers of land and it has occupied 15% of the world's total land. So ಭಾರತ 33 ಮಿಲಿಯನ್ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ನೋಡಿ, ಜಗತ್ತಿನಲ್ಲಿರುವಂಥ 15% ಭೂಮಿಯನ್ನು ಇದು ಆಕ್ರಮಿಸಿಕೊಂಡಿದೆ. ಹಾಗೆ ನೋಡಿದ್ರೆ ಜನಸಂಖ್ಯೆಯಲ್ಲಿ ನಾವು ಭಾರತ ಎರಡನೇ ಸ್ಥಾನದಲ್ಲಿದೆ, ಸದ್ಯಕ್ಕೆ ಮೊದಲನೇ ಸ್ಥಾನಕ್ಕೆ ಬರ್ತಾ ಇದ್ದೇವೆ. ಆದರೆ ವಿಸ್ತೀರ್ಣ ಏನಿದೆ, ಭೌಗೋಳಿಕ ವಿಸ್ತೀರ್ಣ ಮಾತ್ರ ಕೇವಲ 15% ಭೂಮಿ ಭಾರತ ದೇಶದಲ್ಲಿದೆ ಅಂತ. ಇಂಡಿಯಾಸ್ ಪಾಪ್ಯುಲೇಷನ್ ಈಸ್ 1210, ದಟ್ ಈಸ್ 1210.9 million or 1.2 billion according to 2011 census. So amongst out of 1.2 billion population,
623.2 million males and 587.6 million females were existed in India. ಸೊ 2011ರ ಜನಗಣತಿ, ಯಾಕೆಂದರೆ ಲೇಟೆಸ್ಟ್ ಆಗಿರೋದು 2011ರಲ್ಲಿ. ಆ ಒಂದು ಜನಗಣತಿಯನ್ನು ನಾವು ಕನ್ಸಿಡರ್ ಮಾಡೋದಾದರೆ ಭಾರತ ದೇಶದಲ್ಲಿ ಒಟ್ಟು 1210.9 ಮಿಲಿಯನ್ ಅಥವಾ ಅದನ್ನು ನಾವು 1.2 ಬಿಲಿಯನ್ ಅಂತಲೂ ಹೇಳ್ಬೋದು ಒಟ್ಟು ಜನಸಂಖ್ಯೆ ಇತ್ತು ಭಾರತ ದೇಶದ್ದು. ಅದರಲ್ಲಿ 623.2 ಮಿಲಿಯನ್ ಪುರುಷರು ಮತ್ತು 587.6 ಮಿಲಿಯನ್ ಸ್ತ್ರೀಯರಿದ್ದರು ಅಂತ ಅಂಕಿ ಸಂಖ್ಯೆಗಳಿಂದ ನಮಗೆ ಕಂಡುಬರುತ್ತೆ. ಇನ್ನು ಇಲ್ಲಿ NFHS ಅನ್ನುವ ಸಂಸ್ಥೆ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಹೇಳ್ತೇವೆ. ಈ ಒಂದು ಸಂಸ್ಥೆಯ ಒಂದು ಸರ್ವೆ ಪ್ರಕಾರ 2019ರಿಂದ 2021ವರೆಗೆ ನಡೆಸಿದಂತಹ ಒಂದು ಸರ್ವೆ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಒಂದು ಸ್ತ್ರೀ ಪುರುಷರ ಪ್ರಮಾಣ ಹೇಗಿತ್ತು ಅಂದರೆ 1020 ಔಟ್ ಆಫ್ 1000 ಮೇಲ್ಸ್ ಅಂತ. ಅಂದರೆ 1000 ಪುರುಷರಿಗೆ 1020 ಸ್ತ್ರೀಯರಿದ್ದರು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಸ್ತ್ರೀ ಪುರುಷರ ಪ್ರಮಾಣವನ್ನು ಲೆಕ್ಕ ಹಾಕುವಾಗ 1000 ಪುರುಷರಿಗೆ ಎಷ್ಟು ಜನ ಸ್ತ್ರೀಯರಿದ್ದರು ಅಂತ ಲೆಕ್ಕ ಹಾಕ್ತಾರೆ. ಸೊ ಈಗ ಇತ್ತೀಚಿನ ಅಂಕಿ ಸಂಖ್ಯೆ, ನಮ್ಮ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಕೊಟ್ಟಿರುವಂಥ ಅಂಕಿ ಸಂಖ್ಯೆಗಳನ್ನು ನೋಡಿದ್ರೆ ಪುರುಷರಿಗಿಂತ ಸ್ತ್ರೀಯರ ಪ್ರಮಾಣ ಭಾರತ ದೇಶದಲ್ಲಿ ಹೆಚ್ಚಿರೋದು ಕಂಡುಬರುತ್ತೆ. ಹಾಗೆಯೇ 4.88 ಟ್ರಾನ್ಸ್ಜೆಂಡರ್ ಇದ್ದಾರೆ, ಅಂದರೆ ತೃತೀಯ ಲಿಂಗಿಗಳು ಭಾರತ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ನಮ್ಮ ದೇಶದ ಪಾಪ್ಯುಲೇಷನ್ ಆ್ಯಂಡ್ ಸೆಕ್ಸ್ ಕಂಪೋಸಿಷನ್, ಭಾರತ ದೇಶದ ಜನಸಂಖ್ಯೆ ಮತ್ತು ಲಿಂಗ ಸಂಯೋಜನೆ ಹೇಗಿದೆ ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿಗಳೇ. ಇನ್ನು ಎರಡನೆಯದಾಗಿ ನೋಡೋದಾದರೆ ರಿಲಿಜಿಯಸ್ ಕಾಂಪೋಸಿಷನ್, ಭಾರತೀಯ ಸಮಾಜದ ಧಾರ್ಮಿಕ ರಚನೆಯನ್ನು ಅಧ್ಯಯನ ಮಾಡೋಣ. People belonging to different religions are living in India. Tribal people are following informal religions of their own. As you know, students, India is a cradle for different religions. Different religious people are staying in India. ಭಾರತೀಯ ಸಮಾಜವು ಧಾರ್ಮಿಕ ವೈವಿಧ್ಯತೆಯನ್ನು ಹೊಂದಿದೆ. ಇಲ್ಲಿ ಜಗತ್ತಿನ ಎಲ್ಲ ಧರ್ಮಗಳ ಜನರನ್ನು ನಾವು ಕಾಣ್ತೇವೆ. ಅಂದರೆ ವಿವಿಧ ಧರ್ಮಗಳಿಗೆ ಸೇರಿದ ಜನರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ. ಹಾಗೆಯೇ ಇಲ್ಲಿರುವಂತಹ ಆದಿವಾಸಿ ಜನರು ಅನೇಕ ಅನೌಪಚಾರಿಕ ಧರ್ಮಗಳನ್ನು ಹೊಂದಿದ್ದಾರೆ. ಔಪಚಾರಿಕ ಧರ್ಮಗಳನ್ನು ಫಾರ್ಮಲ್ ರಿಲಿಜನ್ಸ್ ಅನ್ನೇ ಹೇಳ್ತೇವಲ್ಲ, ಮುಖ್ಯ ಧರ್ಮಗಳನ್ನು ಅನುಸರಿಸುವುದರ ಜೊತೆಗೆ ಭಾರತೀಯ ಸಮಾಜದಲ್ಲಿ ವಾಸ ಮಾಡ್ತಾ ಇರುವಂತಹ ಆದಿವಾಸಿ ಪಂಗಡದ ಜನರು ತಮ್ಮದೇ ಆದಂತಹ ಅನೌಪಚಾರಿಕ ಧರ್ಮವನ್ನು ಹೊಂದಿದ್ದಾರೆ. ಹಾಗೆಯೇ ಭಾರತ ದೇಶದಲ್ಲಿ ಕಂಡುಬರುವಂತಹ ದ ಮೇನ್ ರಿಲಿಜನ್ಸ್ ಆಫ್ ಇಂಡಿಯಾ ಆರ್, ಇಲ್ಲಿ ಕಂಡುಬರುವಂತಹ ಪ್ರಮುಖ ಧರ್ಮಗಳು ಯಾವ್ಯಾವುದು ಮತ್ತು ಎಷ್ಟು ಪ್ರಮಾಣದಲ್ಲಿದೆ ಅಂತ ನೋಡೋದಾದರೆ, ನಂಬರ್ 1 ಹಿಂದೂಸ್ ಆರ್ ಅಬೌಟ್ 79.8%. ದ ಮೋಸ್ಟ್ Hindu is the most ancient religion of India. This is also called as Sanatana Dharma, Arya Dharma and Vaidika Dharma. ನಿಮಗೆಲ್ಲ ಗೊತ್ತಿರೋ ಹಾಗೆ ಹಿಂದೂ ಧರ್ಮ ತುಂಬ ಪುರಾತನವಾದ ಮತ್ತು ಪ್ರಭಾವಶಾಲಿಯಾದಂತಹ ಧರ್ಮ. ಹೆಚ್ಚಿನ ಸಂಖ್ಯೆಯ ಜನರು ಹಿಂದೂಗಳೇ ಭಾರತ ದೇಶದಲ್ಲಿದ್ದಾರೆ. 79.8% ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ಹಿಂದೂಗಳು ವಾಸ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮವನ್ನು ಸನಾತನ ಧರ್ಮ, ಆರ್ಯ ಧರ್ಮ, ವೈದಿಕ ಧರ್ಮ ಅಂತ ಕೂಡ ಕರೆಯಲಾಗುತ್ತೆ. ಇದು ಮೊದಲನೆಯ ಧರ್ಮ. ಇನ್ನು ಎರಡನೆಯ ಧರ್ಮವನ್ನು ನೋಡೋದಾದರೆ ಇಸ್ಲಾಂ ಧರ್ಮ ಅಂತ ಹೇಳ್ತೇವೆ. ಸೊ ಇಸ್ಲಾಂ ಧರ್ಮವನ್ನು ಪಾಲಿಸುವವರನ್ನು ಮುಸ್ಲಿಮರು ಅಂತ ಕರೀತಾರೆ. ಮುಸ್ಲಿಮ್ಸ್ ಆರ್ ಅಬೌಟ್ 14.2% ಇನ್ ಇಂಡಿಯಾ. After Hindus, Islam is the second largest religious community in India. They had impacted a lot on the culture and civilization of Indians. ಹಿಂದೂ ಧರ್ಮದ ನಂತರ ಎರಡನೆಯ ಅತಿ ದೊಡ್ಡ ಧಾರ್ಮಿಕ ಸಮುದಾಯ ಅಂತಂದರೆ ಮುಸಲ್ಮಾನರು. ಅವರು ಭಾರತ ದೇಶದಲ್ಲಿ 14.2% ನಷ್ಟು ವಾಸ ಮಾಡ್ತಾ ಇದ್ದಾರೆ. ಇವರು ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆಯ ಮೇಲೆ ಬಹಳಷ್ಟು ದೂರಗಾಮಿ ಪ್ರಭಾವವನ್ನು ಬೀರಿದ್ದಾರೆ. ಅಂದರೆ ಮುಸಲ್ಮಾನರ ಪ್ರಭಾವ ಭಾರತೀಯ ಸಂಸ್ಕೃತಿಯ ಮೇಲೆ ಬಹಳಷ್ಟು ಆಗಿದೆ ಅಂತಲೇ ಹೇಳ್ಬೋದು. ಇದು ಎರಡನೆಯ ಧರ್ಮ. ಇನ್ನು ಮೂರನೆಯ ಪ್ರಮುಖ ಧರ್ಮ ಭಾರತ ದೇಶದಲ್ಲಿ ಕಂಡುಬರೋದು ಅಂದರೆ ಜೈನ ಧರ್ಮ ಅಂತಲೇ ಹೇಳ್ತೇವೆ. ಜೈನಿಸಮ್,
They are about 0.4%, very minute. So in India, Jains are living in especially Maharashtra, Gujarat, Karnataka and UP in large number. ಬೇರೆ ಕಡೆಗೂ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜೈನರು ಭಾರತ ದೇಶದಲ್ಲಿ ಕಂಡು ಬರ್ತಾ ಇರೋದು ಅಂದರೆ ಮಹಾರಾಷ್ಟ್ರದಲ್ಲಿ, ಗುಜರಾತ್, ಮಧ್ಯಪ್ರದೇಶ್, ಕರ್ನಾಟಕ ಮತ್ತು ಉತ್ತರ ಪ್ರದೇಶದ ರಾಜ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತಾರೆ. ಇವರಲ್ಲಿ ಹೆಚ್ಚಿನವರು ನಗರವಾಸಿಗಳು ಅಂತ ಅಂದರೆ ಹಳ್ಳಿಗಳಲ್ಲಿ ಜೈನರ ಸಂಖ್ಯೆ ಕಡಿಮೆ. ಜೈನ್ಸ್ ಆಲ್ವೇಸ್ ದೇ ಲಿವ್ ಇನ್ ಸಿಟಿ ಏರಿಯಾಸ್. ಸೊ ನಾಲ್ಕನೆಯ ಮತ್ತೊಂದು ಧರ್ಮ ಭಾರತ ದೇಶದಲ್ಲಿ ಕಂಡು ಬರ್ತಾ ಇರೋದು ಅಂತಂದರೆ ಬುದ್ಧಿಸಮ್. ದೇ ಆರ್ ಹಾರ್ಡ್ಲಿ ಅಬೌಟ್ 0.7%. That though it is originated in India, though Buddhism is originated in India, it has become popular in China, Burma, Sri Lanka, Tibet and Korea. Hinayana and Mahayana are the two categories in Buddhism. As you know, ಬೌದ್ಧ ಧರ್ಮ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಬುದ್ಧಿಸ್ಟರು ಇದ್ದಾರೆ, ಬೌದ್ಧರು ಇದ್ದಾರೆ. 0.7%ನಷ್ಟು ಬೌದ್ಧರು ಭಾರತ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೌದ್ಧ ಧರ್ಮ ಜನ್ಮ ತಾಳಿದ್ದು ಭಾರತ ದೇಶದಲ್ಲಿ. ಆದರೂ ಕೂಡ ಇದು ಹೆಚ್ಚು ಪ್ರಚಾರಗೊಂಡದ್ದು ಚೀನಾ, ಬರ್ಮಾ, ಶ್ರೀಲಂಕಾ, ಟಿಬೆಟ್ ಮತ್ತು ಕೊರಿಯಾ ದೇಶಗಳಲ್ಲಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಬೌದ್ಧರಲ್ಲಿ 2 ಪಂಗಡಗಳಿದೆ, ಒಂದು ಹೀನಾಯಾನ ಮತ್ತು ಮಹಾಯಾನ. ತಾತ್ವಿಕ ಭಿನ್ನಾಭಿಪ್ರಾಯಗಳಿಂದಾಗಿ 2 ಪಂಗಡಗಳನ್ನು ಮಾಡಿದ್ದಾರೆ. ಇದು ಬೌದ್ಧರ ಬಗ್ಗೆ. ಇನ್ನು ಮತ್ತೊಂದು ಧರ್ಮ ಅಂದರೆ ಸಿಖ್ ಧರ್ಮ ಅಂತ ಹೇಳ್ತಾರೆ. ಸಿಖಿಸಮ್, ದೇ ಆರ್ ಅಬೌಟ್ 1.7%. ಇಟ್ ಈಸ್ ಫೌಂಡೆಡ್ ಇನ್ 15th century ಇನ್ ಇಂಡಿಯಾ. ದೇ ಆರ್ ಲಿವಿಂಗ್ ಇನ್ ಮೋಸ್ಟ್ಲಿ ಹರಿಯಾಣ, ರಾಜಸ್ಥಾನ್, ಜಮ್ಮು ಆ್ಯಂಡ್ ಕಾಶ್ಮೀರ್, ಮಧ್ಯಪ್ರದೇಶ್ ಸ್ಟೇಟ್ಸ್. 60% Sikhs are living in Punjab in our country. ಸೊ ಸಿಖ್ ಧರ್ಮ ಏನಿದೆ ಇದು ಭಾರತದಲ್ಲಿ 15ನೇ ಶತಮಾನದಲ್ಲಿ ಕಾಣಿಸಿಕೊಂಡಂತಹ ಧರ್ಮ. ಇವರು ಮುಖ್ಯವಾಗಿ ಹರಿಯಾಣ, ರಾಜಸ್ಥಾನ್, ಜಮ್ಮು, ಕಾಶ್ಮೀರ್, ಮಧ್ಯಪ್ರದೇಶ್ ಮೊದಲಾದ ರಾಜ್ಯಗಳಲ್ಲಿ ಕಂಡುಬರ್ತಾರೆ. 60% ಸಿಖ್ಖರು ನಮ್ಮ ದೇಶದ ಆಹಾರ ಕಣಜ ಅಂತಾನೆ ಪ್ರಖ್ಯಾತವಾದಂತಹ ಪಂಜಾಬ್ ರಾಜ್ಯದಲ್ಲಿ ಇದ್ದಾರೆ. ಇದು ಸಿಖ್ಖರ ಬಗ್ಗೆ. ಇನ್ನು ನೆಕ್ಸ್ಟ್ ಅಬೌಟ್ ಕ್ರೈಸ್ಟ್ ಧರ್ಮ, ಕ್ರಿಶ್ಚಿಯನ್ನರು. ಮುಸಲ್ಮಾನರ ನಂತರ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುವಂಥವರು ಕ್ರೈಸ್ತರು. They are about 2.3% in the total population of India. Most largest religion in the world. They are minorities in India. Though it is most largest religion in the world, it is a minor religion. It's a minority group in India. They live in mostly Meghalaya, Nagaland, Mizoram and Goa in large number. Catholics and Protestants are the 2 divisions in Christians. They are mostly engaged in education and medical service. ಕ್ರೈಸ್ತ ಧರ್ಮ ಅಂತ ಹೇಳ್ತೇವೆ. ಕ್ರೈಸ್ತ ಧರ್ಮವನ್ನು ಅನುಸರಿಸುವವರನ್ನು ಕ್ರಿಶ್ಚಿಯನ್ನರು ಅಂತ ಹೇಳ್ತೇವೆ. ಭಾರತ ದೇಶದಲ್ಲಿ ಕ್ರಿಶ್ಚಿಯನ್ನರು 2.3%ನಷ್ಟಿದ್ದಾರೆ. ಒಟ್ಟು ಜನಸಂಖ್ಯೆಯ 2.3%ನಷ್ಟಿದ್ದಾರೆ. ಕ್ರಿಶ್ಚಿಯನ್ ಧರ್ಮ ಏನಿದೆ ಇದು ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡ ಧರ್ಮ. ಬಹಳಷ್ಟು ಜನ ಇದನ್ನು ಅನುಸರಿಸ್ತಾರೆ. ಆದರೆ ಭಾರತದಲ್ಲಿ ಇವರು ಅಲ್ಪಸಂಖ್ಯಾತರು, ಅಂದರೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ. ಹೆಚ್ಚಾಗಿ ಕ್ರಿಶ್ಚಿಯನ್ನರು ನಮ್ಮ ದೇಶದಲ್ಲಿ ಮೇಘಾಲಯ, ನಾಗಾಲ್ಯಾಂಡ್, ಮಿಜೋರಾಂ ಮತ್ತು ಗೋವಾ ರಾಜ್ಯಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕ್ರಿಶ್ಚಿಯನ್ರಲ್ಲಿ ಪ್ರಮುಖವಾಗಿ 2 ಪಂಗಡಗಳಿದೆ, ಒಂದು ಕ್ಯಾಥೋಲಿಕ್, ಇನ್ನೊಂದು ಪ್ರೊಟೆಸ್ಟೆಂಟ್ ಅಂತ ಹೇಳಿ. ಸಾಮಾನ್ಯವಾಗಿ ಕ್ರಿಶ್ಚಿಯನ್ನರು ಹೆಚ್ಚಾಗಿ ಶಿಕ್ಷಣ ಮತ್ತು ವೈದ್ಯಕೀಯ ಸೇವೆಗಳಲ್ಲಿಯೇ ಹೆಚ್ಚು ನಿರತರಾಗಿರ್ತಾರೆ. ನೀವೆಲ್ಲ ಗಮನಿಸೋ ಹಾಗೆ ಕ್ರಿಶ್ಚಿಯನ್ನರು ಹೆಚ್ಚು ಸೇವೆ ಸಲ್ಲಿಸೋದು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ, ಇನ್ನೊಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಅಂತ. ಇದು ನಮ್ಮ ದೇಶದ ಧಾರ್ಮಿಕ ಸಂಯೋಜನೆಯನ್ನು ಕುರಿತು ವಿವಿಧ ಧರ್ಮಗಳು ಹೇಗೆ ನಮ್ಮ ದೇಶದಲ್ಲಿ ಕಂಡುಬರ್ತಾ ಇದೆ ಅಂತೇಳಿ. ಇನ್ನು ಮುಂದಿನ ಸಂಯೋಜನೆಯನ್ನು ನೋಡೋದಾದರೆ ಭೌಗೋಳಿಕ ರಚನೆ ಅಥವಾ ಭೌಗೋಳಿಕ ಸಂಯೋಜನೆ, ಜಿಯೋಗ್ರಾಫಿಕಲ್ ಕಾಂಪೊಸಿಷನ್ ಆಫ್ ಇಂಡಿಯಾ. Diverse physical landscape is the main salient feature of Indian society. India's geography includes Himalayas, the Indo-Gangetic Plains, the Thar deserts, the Deccan Plateau and coastal plains. These varied terrains lead to distinct lifestyle and cultural practices in different religions. ಭಾರತದ ಭೌಗೋಳಿಕ ರಚನೆಯಲ್ಲಿ ಕಂಡುಬರುವಂತಹ ಮಹತ್ವದ ಅಂಶಗಳು ಅಂತ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂದರೆ
ಭಾರತದಲ್ಲಿ ವಿವಿಧ ಪ್ರಕಾರದ ಭೌಗೋಳಿಕ ಭೂಪ್ರದೇಶಗಳನ್ನು ನಾವು ಕಾಣ್ತೇವೆ. ಒಂದು ಕಡೆ ಅತಿ ಎತ್ತರದ ಹಿಮಾಲಯ ಪ್ರದೇಶಗಳು ಇದೆ, ಹಾಗೆಯೇ ಅತ್ಯಂತ ಆಳವಾದ ಕೊಳ್ಳ ಪ್ರದೇಶಗಳೂ ನಮ್ಮ ದೇಶದಲ್ಲಿದೆ. ಜೊತೆಗೆ ದೊಡ್ಡ ದೊಡ್ಡ ನದಿಗಳೂ ಇದೆ. ಜೊತೆಗೆ ದಖನ್ ಪ್ರಸ್ಥಭೂಮಿ, ಕರಾವಳಿ ಪ್ರದೇಶ, ಹೀಗೆ ವೈವಿಧ್ಯಮಯವಾದಂತಹ ಭೂಪ್ರದೇಶವನ್ನು ನಮ್ಮ ದೇಶದಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗತ್ತೆ. ಒಂದು ಕಡೆ ಫಲವತ್ತಾದ ಭೂಪ್ರದೇಶಗಳಿದ್ದರೆ ಇನ್ನೊಂದು ಕಡೆ ಥಾರ್ನಂಥ ಮರುಭೂಮಿ ಕೂಡ ಭಾರತ ದೇಶದಲ್ಲಿ ಉಂಟು. ಇದು ಭೌಗೋಳಿಕ ವೈವಿಧ್ಯತೆ ಹೇಗಿದೆ, ಭೌಗೋಳಿಕ ರಚನೆ ಹೇಗಿದೆ ಅನ್ನೋದು. ಇನ್ನು ಕಮಿಂಗ್ ಟು ಕ್ಲೈಮೆಟಿಕ್ ವೇರಿಯೇಷನ್ಸ್, ದ ಕಂಟ್ರಿ ಎಕ್ಸ್ಪೀರಿಯನ್ಸಸ್ 3 wide range of climates, from tropical in the south to alpine in the north. The monsoon climate heavily influences agriculture, which is the cornerstone of Indian society, impacting social patterns and festivals. ಭಾರತದಲ್ಲಿ ಹೇಗೆ ಭೌಗೋಳಿಕವಾಗಿ ವಿವಿಧ ಪ್ರಕಾರದ ಪ್ರದೇಶಗಳು ಕಂಡುಬರುತ್ತೋ ಹಾಗೆಯೇ ವಿವಿಧ ಪ್ರಕಾರದ ಹವಾಗುಣಗಳೂ ಕಂಡುಬರ್ತಾ ಇದೆ. ಹವಾಮಾನ ವೈವಿಧ್ಯಮಯವಾದ ಹವಾಮಾನ ಇದೆ. ಒಂದು ಕಡೆ ಉಷ್ಣ ಹವಾಮಾನ ಇದ್ದರೆ ಮತ್ತೊಂದು ಕಡೆ ಶೀತ ಹವಾಮಾನವನ್ನು ನೋಡ್ತೇವೆ. ಜೊತೆಗೆ ಇನ್ನು ಕೆಲವು ಪ್ರದೇಶಗಳಲ್ಲಿ ಸಮಶೀತೋಷ್ಣ ಹವಾಮಾನವನ್ನು ಕೂಡ ಕಾಣ್ತೇವೆ. ಇಲ್ಲಿ ಕೃಷಿ ಪ್ರಮುಖವಾಗಿರೋದ್ರಿಂದ ಇದು ಮಾನ್ಸೂನ್ ಮಳೆಯನ್ನು ಆಧರಿತವಾಗಿದೆ. ಮಳೆಯನ್ನು ಆಧರಿಸಿದ ಕೃಷಿ ಹೆಚ್ಚಾಗಿ ಭಾರತೀಯರು ಮಾಡ್ತಾ ಇದ್ದಾರೆ ಅಂತೇಳಿ. ಹೀಗೆ ಭೌಗೋಳಿಕವಾಗಿ ನೋಡೋದಾದರೆ ಭೂಪ್ರದೇಶದಲ್ಲಿಯೂ ವೈವಿಧ್ಯತೆ ಇದೆ, ಹಾಗೆಯೇ ಇಲ್ಲಿರುವಂಥ ಹವಾಗುಣಗಳಲ್ಲಿಯೂ ಕೂಡ ಪ್ರಾದೇಶಿಕವಾಗಿ ಸಾಕಷ್ಟು ವೈವಿಧ್ಯತೆಗಳನ್ನು ನಾವು ಕಾಣಬಹುದು ಅಂಥೇಳಿ. ಹಾಗೆ ಮೇಜರ್ ರಿವರ್ಸ್ ಲೈಕ್ Ganges, Yamuna, Brahmaputra and Godavari provide water for agriculture, drinking and industry. River valleys have historically been centers of civilization and continue to be densely populated and culturally significant. ಭಾರತ ದೇಶದಲ್ಲಿ ಹಲವಾರು ಪ್ರಮುಖ ನದಿಗಳು ಹರಿತಾ ಇದೆ. ಮುಖ್ಯವಾಗಿ ಗಂಗಾ, ಯಮುನಾ, ಬ್ರಹ್ಮಪುತ್ರ, ಗೋದಾವರಿ ಮೊದಲಾದವುಗಳು. ಈ ನದಿಗಳೆಲ್ಲ ಭಾರತೀಯರ ಕೃಷಿ, ಉದ್ಯಮ ಮತ್ತು ಜನರಿಗೆ ಕುಡಿಯುವ ನೀರನ್ನು ಪೂರೈಸ್ತಾ ಇವೆ. ಈ ನದಿಗಳು ಭಾರತೀಯ ನಾಗರಿಕತೆಯ ಕೇಂದ್ರಗಳಾಗಿದ್ದು ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿವೆ. ನಿಮಗೆ ಗೊತ್ತಿರೋ ಹಾಗೆ ಇತಿಹಾಸವನ್ನು ನೋಡಿದರೆ ಗೊತ್ತಾಗತ್ತೆ, ಹಲವಾರು ನಾಗರಿಕತೆಗಳು ನದಿಯ ದಂಡೆಯ ಮೇಲೆಯೇ ಬೆಳೆದು ಬಂದದ್ದನ್ನು ನೋಡ್ತೇವೆ. ಉದಾಹರಣೆಗೆ ಸಿಂಧೂ ಕಂದರದ ನಾಗರಿಕತೆಯನ್ನು ನೀವು ನೋಡ್ಬೋದು. ಹಾಗಾಗಿ ನದಿ ತಟಗಳು ಅಥವಾ ನದಿ ದಂಡೆಗಳೇನಿದೆ ಸಾಮಾನ್ಯವಾಗಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುತ್ತೆ. Coming to the natural resources of our country, the availability of minerals, fertile soil, forests and water resources directly affects economic activities and settlement patterns. ನೈಸರ್ಗಿಕ ಸಂಪನ್ಮೂಲಗಳನ್ನು ನೋಡೋದಾದರೆ ಭಾರತ ದೇಶದಲ್ಲಿ ಹಲವಾರು ಖನಿಜಗಳು ಲಭ್ಯವಾಗ್ತಾ ಇದೆ, ಹಾಗೆಯೇ ಫಲವತ್ತಾದ ಭೂಮಿ ಇದೆ ಮತ್ತು ನೀರಿನ ಸೌಕರ್ಯ, ಅಬಂಡೆಂಟ್ ಸಪ್ಲೈ ಆಫ್ ವಾಟರ್, ನೀರಿನ ಸಾಕಷ್ಟು ಸೌಕರ್ಯ, ಈ ಎಲ್ಲ ಕಾರಣಗಳಿಂದಾಗಿ ಆರ್ಥಿಕ ಚಟುವಟಿಕೆಗಳ ಮೇಲೆ ಮತ್ತು ಜನವಸತಿಯ ವಿನ್ಯಾಸದ ಮೇಲೆ ಪ್ರಭಾವ ಉಂಟಾಗ್ತಾ ಇದೆ. ಈ ಎಲ್ಲ ಅಂಶಗಳು ಆ ಭಾರತೀಯರ ಆರ್ಥಿಕ ಚಟುವಟಿಕೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇದು ಅಬೌಟ್ ಜಿಯೋಗ್ರಫಿಕಲ್ ಕಾಂಪೊಸಿಷನ್, ಭೌಗೋಳಿಕ ಸಂಯೋಜನೆಯ ಕುರಿತು. ವಿದ್ಯಾರ್ಥಿಗಳೇ, ಜಾತಿ ಸಂಯೋಜನೆಯನ್ನು ನೋಡೋದಾದರೆ ಭಾರತ ದೇಶದಲ್ಲಿ ಇರುವಂತಹ ಜಾತಿಗಳು, ನಿಮಗೆ ಗೊತ್ತಿರೋ ಹಾಗೆ ಜಾತಿ ಅನ್ನೋದು ಭಾರತ ದೇಶದ ಪ್ರಮುಖ ಸಂಸ್ಥೆಗಳಲ್ಲೊಂದು, ವಿಶಿಷ್ಟವಾದ ಲಕ್ಷಣಗಳಲ್ಲಿ ಒಂದು ಅಂತ. ಕಮಿಂಗ್ ಟು ದ ಕಾಸ್ಟ್ ಕಂಪೋಸಿಷನ್ ಆಫ್ ಇಂಡಿಯಾ, ಟ್ರೆಡಿಷನಲಿ ಇಂಡಿಯನ್ ಸೊಸೈಟಿ ಈಸ್ ಆರ್ಗನೈಸ್ಡ್ ಅರೌಂಡ್ ದ ಕಾಸ್ಟ್ ಸಿಸ್ಟಮ್. ಸೊ ಭಾರತೀಯ ಸಮಾಜದ ರಚನೆಯ ಅಧ್ಯಯನದಲ್ಲಿ ಜಾತಿ ವ್ಯವಸ್ಥೆಯು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಏಕೆಂದರೆ ಜಾತಿ ಪದ್ಧತಿಯು ಭಾರತೀಯ ಸಮಾಜದ ತಳಹದಿಯಂತಿದೆ. ನಮ್ಮ ದೇಶದಲ್ಲಿ ಜಾತಿ ಎಷ್ಟು ಮಹತ್ವವಾಗಿದೆ ಅನ್ನೋದನ್ನು ನೀವು ನೋಡ್ತೀರಾ. ಸಾಮಾನ್ಯವಾಗಿ ಆಧುನಿಕ ಕಾಲದಲ್ಲಿ ಜಾತಿ ವ್ಯವಸ್ಥೆ ಇಲ್ಲ ಅಂತ ಹೇಳ್ತೇವೆ, ಬಟ್ ಸಾಂಪ್ರದಾಯಿಕ ಲಕ್ಷಣಗಳಲ್ಲಿ ಜಾತಿ ಮಹತ್ವ ಕಳ್ಕೊಂಡಿರ್ಬೋದು, ಆದರೆ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಜಾತಿ ತನ್ನ ಮಹತ್ವವನ್ನು ಇನ್ನೂ ಉಳಿಸ್ಕೊಂಡಿದೆ. In India, there are about 2800 to 3000 caste groups. ಭಾರತದಲ್ಲಿ 2800ರಿಂದ 3000 ಜಾತಿಗಳು ಮತ್ತು ಉಪಜಾತಿಗಳು ಕಂಡುಬರುತ್ತೆ. ಹಲವಾರು ಜಾತಿ ಉಪಜಾತಿಗಳು ಭಾರತ ದೇಶದಲ್ಲಿ ಉಂಟು. The caste structure determines social status, occupations and marriage alliances of the people.
post-independence constitutional provisions aim to reduce caste inequalities, but caste still influences politics and social interactions. ನೋಡಿ, ಜಾತಿ ಅನ್ನೋದು ಭಾರತೀಯರ ಅಂತಸ್ತು, ಉದ್ಯೋಗ ಮತ್ತು ಅವರ ವಿವಾಹ ಸಂಸ್ಥೆಯ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ತಾ ಇದೆ. ಇನ್ನು ಸ್ವತಂತ್ರ ನಂತರದಲ್ಲಿ ಜಾತಿ ಅಸಮಾನತೆಗಳನ್ನು ನಿರ್ಮೂಲನೆ ಮಾಡಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಆದರೂ ಸಹ ಇಂದು ಜಾತಿ ಸಾಮಾಜಿಕ ಸಂಪರ್ಕ ಮತ್ತು ರಾಜಕೀಯದಲ್ಲಿ ಸಾಕಷ್ಟು ಪ್ರಭಾವ ಬೀರ್ತಾ ಇದೆ. ನಾನು ಆಗಲೇ ಹೇಳಿದೆ, ನಾವು ಆಧುನಿಕ ಕಾಲದಲ್ಲಿದ್ದೇವೆ, ಜಾತಿಗೆ ಹೆಚ್ಚು ಮಹತ್ವ ಕೊಡೋದಿಲ್ಲ ಅಂದರೆ ಕೆಲವು ಅರ್ಥದಲ್ಲಿ ಸಾಂಪ್ರದಾಯಿಕ ಲಕ್ಷಣಗಳನ್ನು ನೋಡಿದಾಗ ಜಾತಿ ಮಹತ್ವ ಕಳೆದುಕೊಳ್ತಾ ಇದೆ. ಮಡಿ ಮೈಲಿಗೆ ವಿಚಾರದಲ್ಲಿ, ಸ್ಪರ್ಶ ಅಸ್ಪರ್ಶ ವಿಚಾರದಲ್ಲಿ ಕಳೆದುಕೊಳ್ತಾ ಇದೆ. ಆದರೆ ಕೆಲವು ಕ್ಷೇತ್ರಗಳಲ್ಲಿ, ಉದಾಹರಣೆಗೆ ಸಾಮಾಜಿಕ ಸಂಪರ್ಕ ಮತ್ತು ರಾಜಕೀಯದಲ್ಲಿ ಜಾತಿ ಇನ್ನೂ ಕೂಡ ತನ್ನ ಮಹತ್ವವನ್ನು ಉಳಿಸ್ಕೊಂಡು ಬಂದಿದೆ. ದಿಸ್ ಇಸ್ ಅಬೌಟ್ ಕಾಸ್ಟ್ ಕಾಂಪೊಸಿಷನ್ ಆಫ್ ಇಂಡಿಯನ್ ಸೊಸೈಟಿ. ಕಮಿಂಗ್ ಟು ದ ಲೇಬರ್ ಫೋರ್ಸ್ ಕಾಂಪೊಸಿಷನ್, ಕಾರ್ಮಿಕ ಬಲದ ಸಂಯೋಜನೆಯನ್ನು ಅಧ್ಯಯನ ಮಾಡೋದಾದರೆ, ಲೇಬರ್ ಇನ್ ಇಂಡಿಯಾ ರೆಫರ್ಸ್ ಟು ಎಂಪ್ಲಾಯ್ಮೆಂಟ್ ಇನ್ ದ ಇಕಾನಮಿ ಆಫ್ ಇಂಡಿಯಾ ಇನ್ 2008. In 2008, the organized sector employed 27.5 million workers, of which 17.3 million worked for government or government-owned entities. ಸೊ ಕಾರ್ಮಿಕ ಬಲ ಅಥವಾ ಶಕ್ತಿ ಅಂತಂದರೆ ಏನು? ಭಾರತದ ಆರ್ಥಿಕತೆಯಲ್ಲಿ ವಿವಿಧ ಉದ್ಯೋಗಗಳನ್ನು ಮಾಡುತ್ತಿರುವವರ ಸಂಖ್ಯೆಯನ್ನೇ ಕಾರ್ಮಿಕ ಬಲ ಅಂತ ಕರೀತಾರೆ. ಇಲ್ಲಿ 2008ರಲ್ಲಿ ಸಂಘಟಿತ ವಲಯದಲ್ಲಿ ಸುಮಾರು 27.5 ಮಿಲಿಯನ್ ಕಾರ್ಮಿಕರಿದ್ದರು. ಅದರಲ್ಲಿ 17.3 ಮಿಲಿಯನ್ ಕಾರ್ಮಿಕರು ಸರ್ಕಾರಿ ಅಥವಾ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ ದುಡಿತಾ ಇದ್ರು ಅಂತ. ಕಾರ್ಮಿಕ ಬಲ ಸಾಕಷ್ಟಿದೆ ಭಾರತ ದೇಶದಲ್ಲಿ, ದುಡಿಯುವ ವರ್ಗದವರ ಸಂಖ್ಯೆ. ಸೊ ದುಡಿಯುವ ವರ್ಗದವರು ಅಥವಾ ಭಾರತದ ಆರ್ಥಿಕತೆಯಲ್ಲಿ ವಿವಿಧ ಉದ್ಯೋಗಗಳನ್ನು ಮಾಡುತ್ತಿರುವವರ ಸಂಖ್ಯೆಯನ್ನು ಕಾರ್ಮಿಕ ಬಲ ಅಂತ ಕರಿತೇವೆ. In 2020, there were around 476.67 million workers in India, the second largest after China, out of which agriculture consists of 41.19%, industry sector consists of 26.18%, and service sector consists of 32.33% of the total labor force. ಸೊ ಭಾರತ ದೇಶದಲ್ಲಿ 2020ರಲ್ಲಿ ಒಟ್ಟು 476 ಮಿಲಿಯನ್ ಕಾರ್ಮಿಕರಿದ್ದರು. ಇದು ಚೀನಾದ ನಂತರ 2ನೇ ಸ್ಥಾನದಲ್ಲಿ ಬರುತ್ತೆ ಅಂತ. ಅಂದರೆ ಕಾರ್ಮಿಕ ಬಲವನ್ನು ನೋಡಿದ್ರೆ ಚೀನಾ ಮೊದಲ ಸ್ಥಾನದಲ್ಲಿದೆ, ನಂತರದ ಸ್ಥಾನದಲ್ಲಿ ಭಾರತ ದೇಶ ಬರುತ್ತೆ. ಸೊ ಒಟ್ಟು 476 ಮಿಲಿಯನ್ ಕಾರ್ಮಿಕರಿದ್ದರು. ಅದರಲ್ಲಿ ಕೃಷಿ ಕ್ಷೇತ್ರದಲ್ಲಿ 41.19%, ಕೈಗಾರಿಕಾ ವಲಯದಲ್ಲಿ 26.18% ಮತ್ತು ಸೇವಾ ಕ್ಷೇತ್ರದಲ್ಲಿ 32.33% ಕಾರ್ಮಿಕರು ಕಾರ್ಯನಿರ್ವಹಿಸ್ತಾ ಇದ್ರು ಅನ್ನೋದು ಅಂಕಿಅಂಶಗಳಿಂದ ಕಂಡುಬರುತ್ತೆ. ಹಾಗಾಗಿ ಕಾರ್ಮಿಕ ಬಲ ಅನ್ನೋದೇನಿದೆ ಭಾರತ ದೇಶದಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿದೆ. ಸೊ ದಿಸ್ ಇಸ್ ಅಬೌಟ್ ಲೇಬರ್ ಫೋರ್ಸ್ ಕಾಂಪೊಸಿಷನ್. ಕಮಿಂಗ್ ಟು ರೂರಲ್ ಅರ್ಬನ್ ಕಾಂಪೊಸಿಷನ್, ಗ್ರಾಮೀಣ ಮತ್ತು ನಗರ ಸಂಯೋಜನೆಯನ್ನು ನೋಡೋದಾದರೆ, according to 2011 census, 68.8% people live in villages. That is, India is constituted of village population, we may say. 2011ರ ಜನಗಣತಿಯ ಪ್ರಕಾರ ಒಟ್ಟು ಜನಸಂಖ್ಯೆಯ 68.8% ಜನರು ಹಳ್ಳಿಗಳಲ್ಲಿ ವಾಸಿಸುತ್ತಿದ್ದಾರೆ. ಆಗ ಭಾರತ 2011ರಲ್ಲಿ ಭಾರತ ದೇಶದಲ್ಲಿ ಒಟ್ಟು ಎಷ್ಟಿತ್ತು? 6,40,867 ಗ್ರಾಮಗಳಿದ್ವು ಅಂತ ಹೇಳುತ್ತೆ. ಸುಮಾರು 6.40 ಲಕ್ಷದಷ್ಟು ಗ್ರಾಮಗಳಿದ್ವು ಅಂತ. ಅಂದರೆ ಹಳ್ಳಿಗಳ ಜನಸಂಖ್ಯೆ ಹಳ್ಳಿಯ ಜನಸಂಖ್ಯೆ ಅಥವಾ ಹಳ್ಳಿಗಳ ಸಂಖ್ಯೆ ಹೆಚ್ಚಿತ್ತು ಅಂತ. ಅದಕ್ಕೇ ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿ ಆಗಿದ್ದಂಥ ಜವಾಹರ್ಲಾಲ್ ನೆಹರೂರವರು ಹೇಳ್ತಾರೆ, ಭಾರತ ಹಳ್ಳಿಗಳ ನಾಡು ಅಂತ. ಭಾರತ ಹಳ್ಳಿಗಳಿಂದ ತುಂಬಿದೆ ಅಂತ, ಹಳ್ಳಿಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ. States like Bihar and Sikkim have very high percentage of rural population in India. ಬಿಹಾರ್ ಮತ್ತು ಸಿಕ್ಕಿಂ ರಾಜ್ಯಗಳಲ್ಲಿ ಗ್ರಾಮೀಣ ಜನಸಂಖ್ಯೆ ಹೆಚ್ಚಾಗಿದೆ. ಅಲ್ಲಿ ಇವತ್ತಿಗೂ ಹಳ್ಳಿಗಳಲ್ಲಿ ವಾಸಿಸುವವರ ಸಂಖ್ಯೆ ಹೆಚ್ಚಾಗಿದೆ. 2011 urban population accounts for 31.16%.
ಗ್ರೋಯಿಂಗ್ ರ್ಯಾಪಿಡ್ಲಿ ಡ್ಯೂ ಟು ಇಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಇಂಪ್ರೂವ್ಡ್ ಹೆಲ್ತ್ ಕಂಡೀಷನ್ಸ್. 2011ರಲ್ಲಿ ನಗರಗಳಲ್ಲಿ 31% ಜನ ವಾಸ ಮಾಡ್ತಾ ಇದ್ರು ಅಂತ. ಇತ್ತೀಚೆಗೆ ನಗರಗಳಲ್ಲಿ ವಾಸ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ನಗರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾಕೆ ಹೆಚ್ಚಾಗ್ತಾ ಇದೆ? ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ ಆರ್ಥಿಕ ಅಭಿವೃದ್ಧಿ ಮತ್ತು ಸುಧಾರಿತ ಆರೋಗ್ಯ ಪರಿಸ್ಥಿತಿಗಳು. ಅಂದರೆ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಿಂದ ನಗರಗಳಿಗೆ ವಲಸೆ ಬಂದು ವಾಸ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಗರಗಳಲ್ಲಿ ವಾಸ ಮಾಡಲಿಕ್ಕೆ ಜನ ಯಾಕೆ ಬಯಸ್ತಾರೆ ಅಂದರೆ ಹಲವಾರು ಕಾರಣಗಳಿಂದ. ಅದು ಶಿಕ್ಷಣ ಇರ್ಬೋದು, ಉದ್ಯೋಗ ಇರ್ಬೋದು, ಆರ್ಥಿಕ ಅಭಿವೃದ್ಧಿ ಇರ್ಬೋದು, ಅಥವಾ ಸುಧಾರಿತ ಆರೋಗ್ಯದ ಪರಿಸ್ಥಿತಿಗಳು, ಅಂದರೆ ಆರೋಗ್ಯ ಸೌಲಭ್ಯಗಳು ನಗರಗಳಲ್ಲಿ ಹೆಚ್ಚಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕಿರ್ಬೋದು. ಒಟ್ಟಿನಲ್ಲಿ ವರ್ಷದಿಂದ ವರ್ಷಕ್ಕೆ ನಗರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಗ್ರಾಮೀಣ ಭಾಗದಿಂದ ನಗರಗಳಿಗೆ ವಲಸೆ ಬರುವಂತಹವರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದು ಗ್ರಾಮ ಮತ್ತು ನಗರ ಸಂಯೋಜನೆಯ ಕುರಿತು. ವಿದ್ಯಾರ್ಥಿಗಳೇ, ಕಮಿಂಗ್ ಟು ಲಿಂಗ್ವಿಸ್ಟಿಕ್ ಕಾಂಪೊಸಿಷನ್, ಭಾರತದ ಭಾಷಾ ವೈವಿಧ್ಯತೆ ಅಥವಾ ಸಂಯೋಜನೆಯನ್ನು ನೋಡೋದಾದರೆ ನಿಮಗೆ ಗೊತ್ತಿರೋ ಹಾಗೆ ಭಾರತ ದೇಶದಲ್ಲಿ ಹಲವಾರು ಭಾಷೆಗಳನ್ನು ಮಾತನಾಡುವಂಥ ಜನ ಇದ್ದಾರೆ. ಪ್ರತಿ ರಾಜ್ಯಕ್ಕೂ ತನ್ನದೇ ಆದಂತಹ ರಾಜ್ಯ ಭಾಷೆ ಇದೆ. ಹಾಗಾಗಿ ಎಷ್ಟು ರಾಜ್ಯಗಳಿದೆಯೋ ಅಷ್ಟು ಭಾಷೆಗಳಿದೆ. ಬನ್ನಿ ಹಾಗಾದರೆ ಭಾರತ ದೇಶದಲ್ಲಿ ಎಷ್ಟು ಭಾಷೆಗಳಿದೆ ಅಂತ ನೋಡೋಣ. ಇನ್ 2011 in India there were 122 major languages and 234 mother tongues. 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ 122 ಪ್ರಮುಖ ಭಾಷೆಗಳು ಮತ್ತು 234 ತಾಯಿ ಭಾಷೆ ಅಥವಾ ಮಾತೃಭಾಷೆಗಳು ಇದ್ದವು. 22 ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತದ ಸಂವಿಧಾನದ ಪ್ರಕಾರ 22 ಅಧಿಕೃತ ಭಾಷೆಗಳಿದೆ. ಅಂದರೆ ಸಂವಿಧಾನ ಅಧಿಕೃತ ಭಾಷೆ ಅಂಥೇಳಿ ಏನು ಗುರುತಿಸಿದೆ ಅಂಥದ್ದು ಒಟ್ಟು 22 ಭಾಷೆಗಳಿದೆ. ಭಾರತ ದೇಶದಲ್ಲಿ ಇನ್ ಇಂಡಿಯಾ ಹಿಂದಿ ಈಸ್ ದ ಮೋಸ್ಟ್ ಸ್ಪೋಕನ್ ಲ್ಯಾಂಗ್ವೇಜ್ ಫಾಲೋಡ್ ಬೈ ಬೆಂಗಾಲಿ, ಮರಾಠಿ ಆ್ಯಂಡ್ ತೆಲುಗು. ಭಾರತ ದೇಶದಲ್ಲಿ ಹಿಂದಿ ಹೆಚ್ಚು ಪ್ರಚಲಿತದಲ್ಲಿರುವ ಭಾಷೆ. ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಹಿಂದಿ ಮಾತನಾಡುವ ಜನ ಹೆಚ್ಚಾಗಿದ್ದಾರೆ. ನಂತರ ಬರುವ ಭಾಷೆಗಳು ಅಂದರೆ ಬಂಗಾಲಿ, ಮರಾಠಿ, ತೆಲುಗು, ತಮಿಳು, ಕನ್ನಡ ಮೊದಲಾದವುಗಳು. ಸೊ ಹೀಗೆ ಭಾರತ ದೇಶದಲ್ಲಿ ಭಾಷಾ ವೈವಿಧ್ಯತೆಯನ್ನು ನಾವು ಕಾಣ್ತೇವೆ. ಸೊ ಪೀಪಲ್ ಸ್ಪೀಕಿಂಗ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಆರ್ ರೆಸೈಡಿಂಗ್ ಇನ್ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಇಂಡಿಯಾ. ಸೊ ಹೀಗೆ ಭಾರತ ದೇಶದ ಸಂಯೋಜನೆಯನ್ನು ನೋಡಿದರೆ ವೈವಿಧ್ಯತೆ ಇರೋದು ನಿಮಗೆ ಕಂಡುಬರುತ್ತೆ. ಅದು ಜನಸಂಖ್ಯೆಯ ಸಂಯೋಜನೆ ಇರ್ಬೋದು, ಹಾಗೆ ಗ್ರಾಮ ನಗರ ಸಂಯೋಜನೆ ಇರ್ಬೋದು, ಜಿಯೋಗ್ರಾಫಿಕಲ್ ಭೌಗೋಳಿಕ ಸಂಯೋಜನೆ ಇರ್ಬೋದು, ಧಾರ್ಮಿಕ ಸಂಯೋಜನೆ ಇರ್ಬೋದು, ಕ್ಯಾಸ್ಟ್ ಕಂಪೋಸಿಷನ್ ಜಾತಿ ಸಂಯೋಜನೆ ಇರ್ಬೋದು. ನೋಡಿ, ಇಷ್ಟೆಲ್ಲವನ್ನು ನೋಡಿದಾಗ ನಮಗೆ ಗೊತ್ತಾಗೋದು ಏನು ಅಂದರೆ ಭಾರತ ವೈವಿಧ್ಯತೆಯಿಂದ ತುಂಬಿದ ರಾಷ್ಟ್ರ. ಯೂನಿಟಿ ಇನ್ ಡೈವರ್ಸಿಟಿ ಇಸ್ ದ ಸೈಲಿಯಂಟ್ ಫೀಚರ್ ಆಫ್ ಇಂಡಿಯನ್ ಸೊಸೈಟಿ. ಭಾರತೀಯ ಸಮಾಜದ ಒಂದು ಪ್ರಮುಖ ವಿಶಿಷ್ಟ ಲಕ್ಷಣವೇ ವಿವಿಧತೆಯಲ್ಲಿ ಏಕತೆ. ಸೊ ಇದನ್ನು ಭಾರತೀಯ ಸಮಾಜವನ್ನು ಗುರುತಿಸೋದೇ ಈ ಲಕ್ಷಣದಿಂದಾಗಿ. ಬಹಳಷ್ಟು ಪಾಶ್ಚಿಮಾತ್ಯರು ಆಕರ್ಷಿತರಾಗೋದು ಭಾರತೀಯ ಸಮಾಜದ ಕಡೆ, ಭಾರತ ದೇಶದ ಕಡೆ ಆಕರ್ಷಿತರಾಗೋದೇ ಈ ಒಂದು ವಿಶಿಷ್ಟ ಲಕ್ಷಣದಿಂದಾಗಿ. ಡಿಸ್ಪೈಟ್ ಡಿವಿಷನ್ಸ್ ಆಫ್ ಕಾಸ್ಟ್, ರಿಲಿಜನ್, ಲ್ಯಾಂಗ್ವೇಜ್, ಜಾಗ್ರಫಿ, ಇಂಡಿಯಾ ಸ್ಟ್ಯಾಂಡ್ಸ್ ಯುನೈಟೆಡ್ ಬೈ ಇಟ್ಸ್ ಕಲ್ಚರ್, ಟ್ರೆಡಿಷನ್ ಆ್ಯಂಡ್ ಟಾಲರೆನ್ಸ್. ಜಾತಿ, ಧರ್ಮ, ಭಾಷೆ, ಭೌಗೋಳಿಕ ವ್ಯತ್ಯಾಸಗಳಿದ್ದರೂ ಸಹ ಸಂಸ್ಕೃತಿ, ಪರಂಪರೆ ಮತ್ತು ಸಹಿಷ್ಣುತೆ ಭಾರತದಲ್ಲಿ ಏಕತೆಯನ್ನು ಉಂಟು ಮಾಡಿದೆ. ಭಾರತದಲ್ಲಿ ಏಕತೆ, ಜನರಲ್ಲಿ ಏಕತೆ ಅನ್ನೋದಿದೆ. ಟಾಲರೆನ್ಸ್ ಇಸ್ ದ ಮೇನ್ ಫೀಚರ್ ಆಫ್ ಇಂಡಿಯನ್ ಪೀಪಲ್. ಸಹಿಷ್ಣುತೆ ಇದೆ. ಎಂತಹ ಜನ ಬಂದರೂ ಕೂಡ ಅವರೊಂದಿಗೆ ಹೊಂದಿಕೊಂಡು ಬಾಳುವಂತಹ ಗುಣ. ಟಾಲರೆನ್ಸ್ ಆ್ಯಂಡ್ ಅಕೊಮಡೇಷನ್ ಆರ್ ದ ಟೂ ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಪೀಪಲ್. ಸೊ ಇಷ್ಟೆಲ್ಲ ವೈವಿಧ್ಯತೆಗಳಿದ್ದರೂ ಕೂಡ ಭಾರತೀಯರೆಲ್ಲರೂ ಏಕತೆಯಿಂದ ಈ ದೇಶದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ 5,000 ವರ್ಷಗಳಿಂದಲೂ ಕೂಡ ಎಲ್ಲಿಯೂ ನಾಶವಾಗದೆ ನಿರಂತರವಾಗಿ ಮುಂದುವರೆದುಕೊಂಡು ಬಂದಿರುವಂತಹ ರಾಷ್ಟ್ರ ನಮ್ಮದು. ವಿದ್ಯಾರ್ಥಿಗಳೇ, ಇದು ಭಾರತೀಯ ಸಂಯೋಜನೆಯನ್ನು ಕುರಿತು, ಭಾರತೀಯ ಸಮಾಜದ ರಚನೆಯನ್ನು ಕುರಿತು. ದಿಸ್ ಇಸ್ ಆಲ್ ಅಬೌಟ್ ದ ಕಾಂಪೊಸಿಷನ್ ಆಫ್ ಇಂಡಿಯಾ, how Indian society is composed by different variants, different aspects we can say. So ಇದು ಈ ಒಂದು ಟಾಪಿಕ್ಕಿನ ಬಗ್ಗೆ
ಈ ವಿಡಿಯೋ ನಿಮಗೆ ಉಪಯೋಗವಾಗುತ್ತೆ ಅಂತ ಭಾವಿಸ್ತೇನೆ. ಇಷ್ಟೊತ್ತು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಸಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ತಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.